ನಂತರ ನೀವು ಒಳಗಡೆ ಹೋಗ್ಬಿಟ್ಟು ವಿಧಾನಸೌಧನ ಕಂಪ್ಲೀಟ್ ನೋಡಬೇಕಂದ್ರೆ ಏನು ಮಾಡಬೇಕು, ಈ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಯೂಶಲಿ ವಿಧಾನಸೌಧ ಪಬ್ಲಿಕ್ಗೆ ಒಳಗಡೆ ಅಲೋ ಇಲ್ಲ, ಆದರೆ ಇದು ಸ್ಪೆಷಲ್ ಒಕೇಶನ್ಸ್ ಮಾತ್ರ ಅಲೋ ಮಾಡ್ತಾರೆ. ನಂತರ ನೀವು ಒಳಗಡೆ ಹೋಗ್ಬಿಟ್ಟು ಹೆಂಗೆ ಮೀಟಿಂಗ್ ನಡೆಯುತ್ತೆ, ಆಮೇಲೆ ಆರ್ಕಿಟೆಕ್ಚರ್ ಡಿಸೈನು, ಆಮೇಲೆ ಒಳಗಡೆ ನಮ್ಮ ಅಸೆಂಬ್ಲಿ ಎಲ್ಲ ಹೆಂಗೆ ನಡೆಯುತ್ತೆ, ಒಳಗಡೆ ಹೋಗಿ ಕೂತ್ಕೊಳ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ ನಿಮಗೆ ಐಡಿಯಾ ಬರುತ್ತೆ. ಆಮೇಲೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ನಾನು ವಿಧಾನಸೌಧ ಆಲ್ರೆಡಿ ನೀವು ಆಚೆ ಕಡೆಯಿಂದ ನೋಡಿರ್ತೀರಾ, ಯಾವತ್ತಾದರೂ ನೀವು ಒಳಗಡೆಯಿಂದ ಹೋಗೋದು ಈ ಚಾನ್ಸ್ ಇದೆಯಾ? ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ನೀವು. ಇವಾಗ ತೋರಿಸಿರೋದು ನಿಮಗೆ ಅಡ್ರೆಸ್ಗೋಸ್ಕರ. ಅಡ್ರೆಸ್ಸು ನನ್ನ ಕನ್ಫ್ಯೂಸ್ ಆಗಿತ್ತು ಆ್ಯಕ್ಚುಲಿ, ಏನಿಲ್ಲ, ಸಿಂಪಲ್ ಆಗಿದೆ. ಗೇಟ್ 3 ಹತ್ರ ಬನ್ನಿ. ವಿಧಾನಸೌಧ ಗೇಟ್ 3 ಅಂದರೆ ಬಂದರೆ ಪಕ್ಕದಲ್ಲಿರೋದು ವಿಕಾಸಸೌಧ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್. ಆ ಮೆಟ್ರೋ ಸ್ಟೇಷನ್ ಹತ್ರ ಗೇಟ್ 3 ಹತ್ರ ಬನ್ನಿ. ಗೇಟ್ 3 ಹತ್ರ ಬಂದರೆ ಇಲ್ಲಿ ಚೆಕ್ ಇನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮದು ಯಾವುದೇ ಬ್ಯಾಗ್ಸ್ಗಳು ಅಲ್ಲೋ ಇರಲ್ಲ, ಬರೀ ಫೋನ್ ತೊಗೊಂಡು ಹೋಗ್ಬೋದು, ಆಮೇಲೆ ವಾಟರ್ ಬಾಟ್ಲ್. ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಾವು ಒಳಗಡೆ ಹೋಗೋದಕ್ಕೆ ಮುಂಚೆ ತಿಳ್ಕೊಳ್ಳೋದಾಗುತ್ತೆ. ಮೆಟ್ರೋ ನೀವು ಬಂದಿದ್ದೀರಲ್ಲ, ಎಲ್ಲ ಬೆಂಗಳೂರಿಂದನೇ ಬಂದಿರೋದು, ಬೇರೆ ಯಾವುದಾದ್ರು ಪ್ರದೇಶದಿಂದ ಬಂದಿದ್ದೀರಾ? ಫ್ರಮ್ ಕೇರಳ. ಓಕೆ, ಕೇರಳ Kochi, wonderful. Why did you come? Wanted to visit Vedanta? Okay. Okay. Wonderful. ನೀವು ಬನ್ನಿ, ಹಂಗೆ ನನ್ನ ಸರಿ ಸಬ್ ಬೈಕೆಲ್ಲ ಬಿಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ, ಲಾಗಿಂಗ್ ಅಲೋ ಇಲ್ಲ. ಬ್ರೋ ಬರೀ ಅವರು ಸಿಗ್ತಾರೆ, ಕೊಡಿ, ನಾನು ಮಾಡಿಕೊಡ್ಬೇಕು. ವಿಧಾನಸೌಧ ಬಂದಿದ್ದೀನಿ, ಬ್ರೌಸ್ ಮಾಡೋಕ್ಕೆ. ಹೆಂಗೋಸ್ಕರ ಬಂದಿದ್ದೀನಿ. ಆಲ್ರೌಂಡರ್ ಶ್ರೀಕಾಂತ್. ವಿಧಾನಸೌಧಕ್ಕೆ ಬಂದಿದ್ದೀನಿ. ಇದು ನಮಗೆ 3 ಗಾಡಿಗಳಿದೆ, 4 ಮಂದಿಗಳಷ್ಟು ಹೋಗ್ತಿದ್ರೆ ಹೋಗೋದಕ್ಕೆ ನಮಗೆ ಫೈನಲ್ ಸ್ಟೇಜ್ಗೆ 7 ಮಂದಿಗಳಷ್ಟು ಹೋಗ್ಬೋದು. ನೆಲಮಾಡಿಯಿಂದ 150 ಅಡಿ ನಮಗೆ ಮೇಲೆ ಇದರ ಸ್ಫೂರ್ತಿ ಯಾವುದು ಅಂತ ಹೇಳಿದ್ರೆ ನಮಗೆ ಈ ಕಟ್ಟಡಗಳ ಬಿಲ್ಡಿಂಗ್ ಕಟ್ಟಿದೆ. ಕಂಪನಿಯವರ ಸಮಯದಲ್ಲಿ ಆಗ ಕಂಪನಿಯ ಯಾರಿದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ರೆಸಿಡೆಂಟ್ ಅಂತ ಅವ್ರು ಹೇಳ್ತಿದ್ರು. ಅವರು ಆಳ್ವಿಕೆ ಸಮಯದಲ್ಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅದನ್ನ ಕಟ್ಸಿದ, ಅಂದ್ರೆ ಅವರ ಹೆಸರಲ್ಲಿ ಆ ಬ್ಯಾಂಕಲ್ಲಿ ಹೆಸರು ಇದು ಮಾಡಿದವರು, ಅವ್ರು ಇದನ್ನೆಲ್ಲ ಕಟ್ಸಿರ್ತಾರೆ. ಮತ್ತು ಅವರು ಇದೊಂದು ನಮಗೆ ಹೊರಗಡೆ ಹೋದ್ರೆ ಕಮಲ್ ಇದರಲ್ಲಿ ಕಮಲ್ ಒಂದು ಕುದುರೆ ಮೇಲೆ ನಿಂತಿರೋದು ಕೂಡ, ಕೂತಿರೋದು ಕೂಡ ನಾನು ಕಾಣಿಸ್ಕೊಳ್ಳುತ್ತೆ ಹಿಂದೆಗಡೆ. ಅಲ್ಲಿಂದ ಹಂಗೆ ಮುಂದೆ ಹೋದ್ರೆ 97 ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋ ಕೊಡುಗೆ ಕೂಡ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಎಲ್ಲನೂ ಒಂದೇ ಒಂದು ಕಮಲ್ ಅಂತಂದ್ರೆ
ಸಂಬಂಧಿತವಾಗಿ ರೋಮನ್ ಅಂತ ಹೇಳಿದ್ರೆ ರೋಮ್ ಸಂಬಂಧಿತವಾಗಿ ಅಂದರೆ ಇವತ್ತು ನಾವೇನು ಇಟಲಿ ಅಂತ ಹೇಳ್ತೀವಿ ಅವರ ಒಂದು ಶೈಲಿಯಲ್ಲಿ ಇದನ್ನು ಕಟ್ಟಿರ್ತಾರೆ. ಇದರಿಂದ ತ್ರಿಕೋಣಾಕಾರವಾಗಿ ಕಾಣಿಸ್ಕೊಳ್ಳೋದಲ್ಲ, ಅದು ಅವ್ರು ಮುಖ್ಯವಾಗಿ ಶೈಲಿ ಕಾಣಿಸ್ಕೊಳ್ತಾರೆ. ಕಂಬಗಳಲ್ಲಿ ಸುತ್ತಿರೋ ಕಂಬಗಳಿಗೆ ಡೋರಿಯನ್ ಡೋರಿಂಗ್ ಪಿಲ್ಲರ್ಸ್ ಅಂತ ಅವರಲ್ಲಿ ಮೂರು ನದಿಗಳು ಅಯೋನಿಕ್ ಡೋರಿಂಗ್ ಮತ್ತು ಇದು ಡೋರಿಂಗ್ ಶೈಲಿ. ಈಗ ನಾವೆಲ್ಲ ನೋಡಿರೋದು ಏನಿದೆ, ಇದನ್ನ ಕಾರ್ಡರ್ಸ್ ಆಫ್ ಪವರ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ವರ್ಷದಲ್ಲಿ 2-3 ಬಾರಿ ಇದಕ್ಕೆ ಅಧಿವೇಶನ ನಡೆಯುತ್ತೆ ಅಲ್ವಾ. ಆ ಅಧಿವೇಶನ ನಡೆಯುವಾಗ ಮಾತ್ರನೇ ಅವತ್ತು ಸಮಸ್ಯೆ ಸಮಾವೇಶ ಉಪಯೋಗ ಕೊಡೋದಾರೆ. ಅದು ಇಲ್ಲಿರೋವಾಗ ಅದನ್ನೆಲ್ಲನೂ ಹಾಗೆ ಅಂತ ನಾವು ಬರೀಬೇಕು. ನಮ್ಮ ಮಿತ್ರ ಬದಲಾವಣೆ ನೋಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉಪಯೋಗಿಸೋದು. ಈಗ ನಾವು ದಕ್ಷಿಣ ಭಾಗಕ್ಕೆ ಬಂದಿದ್ದೀವಿ. ಈ ದಕ್ಷಿಣ ಭಾಗದಲ್ಲಿ ಏನ್ ಕಾಣಿಸುತ್ತೆ? ವಿಕಾಸಸೌಧ ಕಾಣಿಸುತ್ತೆ. ವಿಕಾಸಸೌಧ 1956ರಲ್ಲಿ ಮಾಡಿದ್ರೆ ವಿಕಾಸಸೌಧ 2003ರಲ್ಲಿ ಕಟ್ತಾರೆ. ಯಾರೋ ಸಂಶ್ಲಿಷ್ಟ ಅವರ ಹಯಾತಿನಲ್ಲಿ ಇದನ್ನ ಕಟ್ಟೋದಾಗುತ್ತೆ. ಅವ್ರ ಸಮಯದಲ್ಲಿ ಇದನ್ನ ಕಟ್ಟಿದವಾಗ ಅದರ ವೆಚ್ಚ ಎಷ್ಟು ಅನ್ನೋದಕ್ಕೆ ಮೊದಲು ನಾವು ವಿಧಾನಸೌಧ ವೆಚ್ಚದ ಮಾತಾಡ್ಕೊಳ್ಳೋಣ, ಅದಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ವಿಧಾನಸೌಧ ಕಟ್ಟೋದಕ್ಕೆ ಅಂದಾಜು ವೆಚ್ಚ ಹಾಕಿದ್ದೆಲ್ಲೋ 56 ಲಕ್ಷ. ಕಟ್ಟೋ ಅಷ್ಟಕ್ಕೆ 56ರಲ್ಲಿ ಇದನ್ನು ಕಟ್ಟಿ ಮುಗಿಸೋ ಅಷ್ಟಕ್ಕೆ ಇದಕ್ಕೆ ಹಿಂದಿನ ಒಂದು ವೆಚ್ಚ 1,89,00,000. ಇವಾಗ ಏನ್ ಸಿಗುತ್ತೆ? 1,89,00,000ಕ್ಕೆ ಒಂದು ಸೈಟು ಕೂಡ ಸಿಗೋದಿಲ್ಲ. ಈಗ ನಾವು ಬಂದಿರೋದು ಇಲ್ಲಿ ಹೆಸರು ಮೈಸೂರು ಪಾರ್ಕ್ ಅಂತ ಹೇಳಿ. ಏನಕ್ಕೆ ಇದು ಮೈಸೂರು ಪಾರ್ಕ್ ಅಂತ ಹೇಳ್ತಿದ್ದೀವಿ? ಮೈಸೂರು ಮರ ಯೂಸ್ ಮಾಡಿದ್ರಾ? ಮೈಸೂರು ಮರ ಯೂಸ್ ಮಾಡಿದ್ದಾರೆ. ಮರ ಮೈಸೂರು ಮರ. ಓಕೆ, ಚೆನ್ನಾಗಿದೆ. ಆದ್ರೆ ಇದಲ್ಲ, ಇದಕ್ಕೆ ಮೈಸೂರು ಪಾರ್ಕ್ ಅಂತ ಏನಕ್ಕೆ ಹೆಸರು ಅಂತ ಹೇಳಿ. ಯಾರೆಲ್ಲರೂ ಮೈಸೂರು ಅರಮನೆಗೆ ಹೋಗಿದ್ದೀರಾ? ಚಂದ ಜನ ಎಲ್ಲ ಹೋಗಿರ್ತೀರಲ್ಲ, ಅಲ್ಲಿ ನಿಮ್ಗೆ ದರ್ಬಾರ್ ಹಾಲ್ ಹೋದ್ರೆ ಆ ದರ್ಬಾರ್ ಹಾಲ್ ಅಲ್ಲಿ ಕೂಡ ಇಂಥದ್ದೇ ನಿಮ್ಗೆ ಕೆತ್ತನೆಯ ಒಂದು ಮರಗಳು ಇದು ಬಾಗಿಲುಗಳು ಕಾಣಿಸ್ಕೊಳ್ಳೋದು. ಅದಕ್ಕೆ ದರ್ಬಾರ್ ಹಾಲ್, ಮೈಸೂರು ದರ್ಬಾರ್ ಹಾಲ್ ಅಂತ ಹೆಸರು. ಅಂಥದ್ದೇ ಒಂದು ಶೈಲಿ ಇದು ಉಪಯೋಗಿಸ್ಕೊಂಡಿರೋದ್ರಿಂದ ಇದಕ್ಕೆ ಮೈಸೂರು ಬಾಗಿಲು. ಈಗ ನೀವು ನೋಡ್ತಿರೋದು ಈ ಒಂದು ವಿಧಾನಸೌಧ ಕಟ್ಟಿಸಿರೋ ಒಂದು ದೂರದೃಷ್ಟಿ ಹಿಡಿದಿತ್ತು. ನಮ್ಮ ಭಾರತಕ್ಕೆ ಅಥವಾ ವಿಶ್ವಕ್ಕೆ ನಮ್ಮ ಒಂದು ಶೈಲಿನ ತಿಳಿಸ್ಬೇಕು ಅಂತ ಹೇಳಿರೋ ನಮ್ಮ ಅತಿಗೆ ಎಲ್ಲ ಭಾಗಿಯರು ಅಂತ ಹೇಳಿದ್ರೆ ಅವರು ಶುರು ಮಾಡೋದಕ್ಕೆ ಆದ್ರೆ ಇಷ್ಟಾದ್ರೂ ಕೂಡ ನಾವು ಜೀವನದಲ್ಲಿ ಒಂದೇ ಒಂದು ಆಸೆ, ಅದೇನು ಅನ್ನೋ ಆಸೆನ ನಾವು ಆ ಮೆಟ್ಟಲ್ಲಿ ಹೋದವನ್ನೋದ್ರ ಬಗ್ಗೆ ಮಾತಾಡೋಣ. ಸರಿನಾ? ಎಲ್ಲರೂ ಫುಟ್ಪಾತ್ ಮೇಲೆ ನಡ್ಕೊಂಡು ಆಗಲೇ ಹೇಳ್ತಿದ್ದಂಗೆ ಈ ಒಂದು ಕಟ್ಟಡ ಮುಖ್ಯವಾಗಿ ಗ್ರೆನೈಟ್ ಕಾಣಿಸ್ಕೊಳ್ಳೋದು. ಸರಿ, ಅದು ಬಿಟ್ಟರೆ ನಿಮಗೆ ಮೇಲ್ಗಡೆ ನಿಮಗೆ ದೇವನಾಗರಿ ಲಿಪಿಯಲ್ಲಿ ಧರ್ಮರಕ್ಷತೆ
ಸೊ ನೀವು ಹೆಂಗೆ ಬುಕ್ ಮಾಡಬೇಕು ಟಿಕೆಟ್ ಅಂತ ಹೇಳ್ತೀನಿ ಕೇಳಿ. ಇವಾಗ ಫಸ್ಟು ನೀವು ಗೂಗಲ್ ಹೋಗಿ, ಗೂಗಲ್ ಹೋಗ್ಬಿಟ್ಟು ವಿಧಾನಸೌಧ ಟಿಕೆಟ್ಸ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಬರೋದು KSRTC ವೆಬ್ಸೈಟ್ ಬರುತ್ತೆ. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಗೆ ಸಿಕ್ಕೋದು ಹಾಪ್ ಆನ್ ಆಫ್ ಆಫ್, ಆಮೇಲೆ ಗೈಡೆಡ್ ಟೂರ್ ವಿಧಾನಸೌಧ. ನೀವೇನು ಮಾಡಬೇಕು, ಗೈಡೆಡ್ ಟೂರ್ ವಿಧಾನಸೌಧ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೋಲ್ ಮಾಡಿದ್ಮೇಲೆ ನಿಮಗೆ ಟೈಮಿಂಗ್ಸು ಎಲ್ಲ ಸಿಗುತ್ತೆ ಅಲ್ಲಿ. ಫಸ್ಟು ನೋಡಿ, ಇದು 2nd and 4th ಸ್ಯಾಟರ್ಡೇಸ್ ಸಂಡೇಸ್ ಮಾತ್ರ ಕಂಡಕ್ಟ್ ಮಾಡೋದು, ಯಾಕಂದರೆ ಅವಾಗ ವಿಧಾನಸೌಧ ಕ್ಲೋಸ್ ಇರುತ್ತೆ. ಆಮೇಲೆ ಫಸ್ಟು ನಿಮ್ಮ ಟೈಮ್ ಸ್ಲಾಟ್ ಇದೆ, ಯಾವ ಟೈಮ್ ಸ್ಲಾಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಪ್ಲೀಸ್ ಬಿ ವೆರಿ ಕೇರ್ಫುಲ್ ವೆದರ್ ಯು ವಾಂಟ್ ಟು ಸೆಲೆಕ್ಟ್ ಇಂಗ್ಲೀಷ್ ಆರ್ ಕನ್ನಡ ಬೇಕಾ ಇಲ್ಲ ಇಂಗ್ಲೀಷ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಬಿಟ್ಟು ಟೈಮ್ ಸ್ಲಾಟ್ ತೊಗೊಳ್ಳಿ. ಟೈಮ್ ಸ್ಲಾಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬರುತ್ತೆ ಬ್ಲ್ಯಾಕ್ ಕಲರ್ ಹೈಲೈಟ್ ಇದೆಯಲ್ಲ, ಆ ದಿವಸ ಕಂಡಕ್ಟ್ ಮಾಡ್ತಾರಂತ ಅವರು. 2nd and 4th ಅಲ್ವಾ, ಆ ಟೈಮಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿದ್ರೆ ಇವಾಗ ಇಲ್ಲಿ 0 ಇದೆ, ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ನೀವೇನು ಮಾಡಬೇಕು, ಇದೇ ಥರ ಬೇರೆ ಟೈಮ್ ಸ್ಲಾಟ್ ಮಾಡಿ. ಇವಾಗ ನಾನು ತೋರಿಸಿ ನಿಮಗೆ 10:30 ಇದ್ರೆ ನೀವು ಕನ್ನಡ ಇಂಗ್ಲೀಷ್ ಇದ್ರೆ ಇಂಗ್ಲೀಷಲ್ಲಿ ಹೋಗಿ, ಇಲ್ಲಾಂದ್ರೆ ಕನ್ನಡದಲ್ಲಿ ಹೋಗಿ. ನಿಮ್ಗೆ ಎರಡೂ ಕಂಫರ್ಟಬಲ್ ಇದ್ರೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ಅಂದರೆ ಎರಡರಲ್ಲೂ ಚೆಕ್ ಮಾಡ್ತಾ ಇರ್ಬೇಕು ನೀವು. ಒಂದರಲ್ಲೇ ಸಿಕ್ಕಲ್ಲ ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಟಿಕೆಟ್ಸ್ ಇದರಲ್ಲಿ ತುಂಬಾ ಬೇಗ ಸೋಲ್ಡ್ ಔಟ್ ಆಗುತ್ತೆ. ನಾನು ಒಬ್ಬ ನೈಟ್ ಶಿಫ್ಟ್ ಎಂಪ್ಲಾಯ್ ಅಲ್ವಾ, ಅದಕ್ಕೆ ನಾನು ನೈಟಲ್ಲಿ ಹುಡುಕ್ತಾ ಇರ್ತೀನಿ. ನೈಟಲ್ಲಿ ರಿಲೀಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾನು ಬುಕ್ ಮಾಡಿಬಿಡ್ತೀನಿ. ಸೊ ನೀವು ಏನು ಮಾಡಬೇಕು, ಇನ್ನು ಸ್ಪೆಸಿಫಿಕ್ ಆಗಿ ಸರ್ಚ್ ಮಾಡ್ತಾನೆ ಇರಿ, ಬೇರೆ ಟೈಮ್ ಝೋನಲ್ಲಿ ಇಲ್ಲಿ ಸಿಕ್ಕುತ್ತೆ. ಆಮೇಲೆ ಕೆಲವೊಂದ್ಸಲ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಕ್ಯಾನ್ಸಲ್ ಆಗಿದ್ರೆ ಅವರೇ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಮೇಲ್ ಕಳಿಸ್ತಾರೆ. ನನಗೂ ಆ ಥರ ಸುಮಾರು ಸಲ ಕ್ಯಾನ್ಸಲ್ ಆಗಿತ್ತು, ಆ ಥರ ಬರುತ್ತೆ. ಆಮೇಲೆ ಒನ್ ಮೋರ್ ಥಿಂಗ್, ಪ್ಲೀಸ್ ಡೂ ರಿಮೆಂಬರ್, ನೀವೇನಾದರೂ ಹೋಗ್ತಾ ಇದ್ರೆ ಇಲ್ಲಿ ಬ್ಲ್ಯಾಕ್ ಡ್ರೆಸ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೊಂಡು ಹೋಗಬೇಡಿ. ನೀವೇನಾದರೂ ಕಪ್ಪುಗಿರೋ ಟೀ ಶರ್ಟ್ ಹಾಕೊಂಡ್ರೆ ನಿಮಗೆ ಅಲೋನೇ ಮಾಡಲ್ಲ, ಇಲ್ಲ ಬ್ಲ್ಯಾಕ್ ಡ್ರೆಸ್ ಅಲೋ ಮಾಡಲ್ಲ.